ಸುಗುಣ 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 ಅಲ್ಲ ಇಲ್ಲದ ಮನೆಗೆ ಹೆಂಗೆ ಹೋಗ್ತಾಳೆ ಇವಳು? ಹಾಂ, ನಾನು ಇಲ್ಲಿ ನಿಂತ್ಕೊಂಡೇ ಇದ್ದೀನಿ. ಆ ಪಾಡಿಗಳು ಸುಗುಣ ಸುಗುಣ ಅಂತ ಕೂಕೊಂಡು ಹೋಗ್ತಾನೆ ಇದ್ದಾಳಲ್ಲ ಇವಳು. ಇವಳು ಮನೆಗೆ ಹಂಗೆ ಹೋಗ್ತೀವಿ ನಾವು. ನಮ್ಮ ಮನೆಗೆ ಹೆಂಗೆ ಬರ್ತಾಳೆ? ಯಾವ ಮಕ್ಕಳಿಗೆ ಹೆಂಗೆ ಬರ್ತಾಳೆ ಇವಳು? ಅಲ್ಲ ಕಣೆ, ಯಾರು ಇಲ್ಲದ ಮನೆಗೆ ನೀನು ಹೆಂಗೆ ಬರ್ತೀಯ? ನಾನು ಮಾತಾಡಿಸ್ತಿಲ್ಲದ ಮೇಲೆ ಹಾಂ, ನಾಸ್ಕೆ ಮಾನ ಮರ್ಯಾದೆ ಏನನ ಐತಾ ಇಲ್ವಾ ನಿನಗೆ? ಅಯ್ಯೋ, ನಾನು ಬರೋರ ಮನೆಯಕ್ಕೆ ಬರೋ ಅಧಿಕಾರ ಇರೋದಕ್ಕೆ ಬರ್ತಾ ಇರೋದು. ಬರ್ತಾ ಹೋಗ್ತಾ ಇರ್ತೀನಿ. ನೀನು ಬರಬೇಡ ಅಂದ್ರೂ ಬಿಡಲ್ಲ. ನೀನು ಮಾನ ಮರ್ಯಾದೆ ಇಲ್ದವಳು. ಏನೇ ಯಾರು ಇಲ್ಲದ ಮನೆಗೆ ಸುಗುಣ ಸುಗುಣ ಅಂತ ಕೂತ್ಕೊಂಡು ಹೋಗ್ತಾ ಇದೆಯಲ್ಲ, ನಾನು ಇಲ್ಲಿ ನಿಂತ್ಕೊಂಡೇ ಇದ್ದೀನಿ. ನೀನು ಯಾಕೆ ಬರ್ತೀಯ? ನಿಮ್ಮ ಮನೆಗೆ ಹಂಗೆ ಬರ್ತೀನಿ ನಾನು. ನಿಮ್ಮ ಮನೆಗೆ ಹಂಗೆ ಬರ್ತೀನೇನೆ. ನೀನು ಯಾಕೆ ಬರೋದು? ನೀನು ಬರ್ಕೊಡ್ದು ನಮ್ಮ ಮನೆಯಾಕೆ. ಬರ್ಕೊಡ್ದು ಯಾಕೆ ಬರ್ತೀಯ? ಎಲ್ಲದಕ್ಕೂ ಮಾತಾಡಿಸ್ಕೊಂಡು. ಏಯ್, ನೀನು ಏನನ ಹೇಳು, ನಾನೇನು ಬರೋದೇನು ಬಿಡಲ್ಲ. ನನಗೆ ಬರೋದು ಗೊತ್ತೈತಿ. ನನಗೆ ಬರೋ ಅಧಿಕಾರ ಇರೋದಕ್ಕೆ ಇದೇನೇನು ನೀನು ಸಂಪಾದಿಸಿರೋ ಮನೆ ಅಲ್ಲ. ನಮ್ಮ ಅಜ್ಜಿ ಅಜ್ಜ ಸಂಪಾದಿಸಿರೋ ಮನೆ. ಅವ್ರು ಸಂಪಾದಿಸಿರೋದು ಮನೆಯಕ್ಕೆ ನೀನಿರೋದು. ನನಗೆ ಬರೋ ಅಧಿಕಾರ ಐತೆ. ನೀನು ಹಂಗೆ ಅಂದೇಟ್ಕೆ ನಾನೇನು ಬಿಡಲ್ಲ. ಇನ್ಮೇಲಿಂದ ಬತ್ತಾ ಹೋಗ್ತಾ ಚೆನ್ನಾಗಿರ್ತೀನಿ. ನಿಂದೇನು ಲೆಕ್ಕಿಲ್ಲ ನನಗೆ. ಅದ್ಯಾಕೆ ಲೆಕ್ಕಿಲ್ವೇ? ಇದು ನಮ್ಮ ಮನೆಯ ಮೇಲೆ ನಮ್ಮ ಮನೆಯೇ. ಮತ್ತೆ ಇವಾಗ ನಿಮ್ಮ ಮನೆಯಕ್ಕೆ ಬಂದು ನಮ್ಮ ಮನೆ ಅಂತ ಅಂದ್ರೆ ನೀನು ಸುಮ್ಮನೆ ಇರ್ತೀಯನೇ? ಓಹೋ ಇವಳು ನಾಡು ಹೆಂಗೆ ಹೇಳಕ್ಕೆ ಬಂದವಳೆ. ಅಲ್ಲ, ನೀನೊಬ್ಳು ಮಾತಾಡಿಸ್ಲಿಲ್ಲ ಅಂತೇಳಿ ಬರ್ದಂಗೆ ಹೋಗ್ದಂಗೆ ಇರೋಕ್ಕಾಗುತ್ತೆ? ಸೊಸೆರು ಮಕ್ಕಳು ಎಲ್ಲರೂ ಮಾತಾಡಿಸ್ತಾರೆ, ಬತ್ತಾ ಹೋಗ್ತಾ ಇರ್ತೀವಿ ಅಷ್ಟೇನೆ. ಯಾಕಂತ ಅವಳ್ದು? ಅಲ್ಲ ನೋಡ್ಬಮ್ಮ, ನಾನು ಸುಗುಣನ ಮಾತಾಡಿಸ್ಕೊಂಡು ಬಂದಿದ್ದೀನಿ. ಸುಗುಣ ಅಂತ ಹೇಳಿ ನೀನು ಯಾಕೆ ಬತ್ತೀಯ ನಮ್ಮ ಮನೆಯಕ್ಕೆ ಅಂತ ಗಲಾಟೆ ಮಾಡುತ್ತೆ. ನಾನು ಬರೋರ ಮನೆಯಕ್ಕೆ ಬರೋ ಅಧಿಕಾರ ಇರೋದಕ್ಕೆ ಬರ್ತಾ ಇರೋದು. ಯಾವ ಮನೆಯಕ್ಕೆ ಬರಬೇಕು ಅಂಬೋದು ನಮಗೂ ಚೆಂದಾಗಿ ಗೊತ್ತೈತಿ. ನೀನೇನು ಹೇಳ್ಬೇಕಾಗಿಲ್ಲ. ನಾವು ಬತ್ತಾ ಹೋಗ್ತಾ ಇರ್ತೀವಿ ಅಷ್ಟೇನೆ. ನೀನು ನ್ಯಾಸ್ಕೆ ಮಾನ ಮರ್ಯಾದೆ ಇಲ್ದಾಳು. ಅದೆಲ್ಲ ಇದ್ದಿದ್ರೆ ನೀನು ಬತ್ತಿರ್ಲಿಲ್ಲ ಕಣೆ. ನಾನು ನಿಮ್ಮ ಮನೆಯಕ್ಕೆ ಹಂಗೆ ಬರ್ತೀನಿ. ಒಬ್ರು ಮಾತಾಡ್ಸಲ್ಲ ಅಂದ್ರೆ ನನ್ನ ಕಾಲಿಕ್ಕಲ್ಲ. ಅಯ್ಯೋ, ನೀನು ಚಲ್ಗಾತಿ ಕಣಮ್ಮ, ನೀನು ದೊಡ್ಡವಳು. ಅದಕ್ಕೇನೆ ಬರಲ್ಲ. ನಮಗೆ ಎಲ್ಲನ ಬೇಕು, ಅದಕ್ಕೆ ಬರ್ತೀವಿ. ನನ್ನ ಸೊಸೆಯರ ಮಕ್ಕಳು ಎಲ್ಲ ಬಂದು ಮಾಡಿದ್ರು ಮದುವೆಗೆ. ಎಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ನಮ್ಮ ಮುಂದೆ ನಿಂತ್ಕೊಂಡು ಮಾಡಿದ್ರು. ಅದಕ್ಕೇನೆ ನಾವು ಬತ್ತಾ ಹೋಗ್ತಾ ಇರ್ತೀವಿ. ಸುಮ್ಕಿರೇ, ಏನು ಬರ್ಬಾರ್ದರ ಮನೆಯಕ್ಕೇನು ಬಂದಿಲ್ಲ. ಬರೋ ಅಧಿಕಾರ ಇರೋದಕ್ಕೆ ಬಂದಿರೋದು. ಬರೋ ಮನೆಯಕ್ಕಾಗಿರೋದಕ್ಕೆ ಬಂದಿರೋದು. ಬರ್ಕೊಡ್ಕಣಪ್ಪ ಅವಳು, ಬರ್ಕೊಡ್ದು ಅಷ್ಟೇ. ಬರುತ್ತೆ ಕಣೆ, ನೀನು ಹೇಳಿರೇನು ಬರ್ದಂಗಿರಲ್ಲ. ಬರುತ್ತೆ, ಬತ್ತಾ ಹೋಗ್ತಾ ಇರ್ಸಿ ಅಂತಮ್ಮ. ನೀನೇನು ಅವಳು ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಇಲ್ಲ ಕಣ್ಮಮ್ಮ, ನಾನು ಇವಾಗ ಏನು ತಲೆ ಕೆಡಿಸ್ಕೊಂಬಲ್ಲ. ಮಾತಾಡ್ಸಲ್ಲ ಅಂತ ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಬತ್ತಾ ಹೋಗ್ತಾ ಇರ್ತೀನಿ ಅಷ್ಟೇನೆ. ಯಾಕೆ ಅಂತಂಟಿ? ಅಲ್ಲ ನೋಡ್ಸುಗುಣ, ನಾನು ಯಾಕೆ ನಿನ್ನ ಕರಿಯಕ್ಕಂತ ಹೇಳಿ ಬಂದೆ. ಅದಕ್ಕೇನೆ ಯಾರಿಲ್ಲದ ಮನೆಯಕ್ಕೆ ನೀನು ಹೆಂಗೆ ಬರ್ತೀಯ? ನಾನು ನಿನ್ನ ಮಾತಾಡಿಸ್ತೀನಿ, ನೀನು ಯಾಕೆ ಬರೋದು ಅಂತೈತಿ. ಅದಕ್ಕೇನೆ ನನ್ನ ಸೊಸೆಯರ ಮಕ್ಕಳು ಎಲ್ಲ ಬಂದು ಬದುಕು ಮಾಡ್ಯಾವ್ರಿ. ಮದುವೆಗೆ ಎಲ್ಲ ಬಂದು ಕೆಲಸ ಕಾರ್ಯಗಳೆಲ್ಲ ನಮ್ಮ ಮುಂದೆ ನಿಂತ್ಕೊಂಡು ಮಾಡ್ಯಾವ್ರಿ. ಅದಕ್ಕೇನೆ ನನ್ನ ಮಕ್ಕಳಿಗೋಸ್ಕರ, ನನ್ನ ಸೊಸೆಗೋಸ್ಕರ ಬರ್ತೀನಿ ನಾನು. ತಗ ಇವತ್ತು ನಾವೇನು ಇದ್ದಿದ್ದೇನೆ. ನೀನು ಬತ್ತಾ ಹೋಗ್ತಾ ಇರು ಸಂತಾಂಟಿ. ಅಷ್ಟೇ. ಬಿಸೆಕೆಂಡ್ ಮದುವೆಗೆ ಹೆಂಗೆ ಬಿಸೆಕೆಂಡ್ ಮದುವೆ ಮಾಡಿವ ಹಂಗೆ ಸುಮ್ಮನೆ ಬತ್ತಾ ಹೋಗ್ತಾ ಇರು. ಅದ್ರವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಯಾಕೆ ಕಣಮ್ಮ, ನಾನು ಆಮ್ಲೆಟ್ ಬತ್ತಾ ಹೋಗ್ತಾ ಇರ್ತೀನಿ. ಒಂದಂಗೆಲ್ಲ ಬರ್ತೀನಿ, ಇನ್ನು ಜಾಸ್ತಿನೇ ಬರ್ತೀನಿ. ನಾನು ಅವಾಗ ಒಂದು ಛಲ ಇಕ್ಕೊಂಡು ಮನಸ್ಸಿನಾಗೆ ಬಿಡತ್ತ ಒಂದು ಮಾತು ಅಂದರೆ ಹೋಗ್ತಿರ್ಲಿಲ್ಲ. ಇನ್ಮೇಲೆ ಬರ್ತೀನಿ ನೋಡು. ಸೆಲಕುಲ ಇಲ್ದಾರು ಬರೋದು, ಸೆಲಕುಲ ಇಲ್ದಾರು. ಹಿಂಗೆ ಮಾತಾಡ್ತೀಯಲ್ಲ ಗೊತ್ತಾಗಲ್ವಿ? ಒಂದು ಈಟ ನಾನು ಒಲೆ ಗಣಿ ನನ್ಗೆ ತಿವ್ದು ಎಟ್ಟು ಬಿಡ ನಮ್ಮಂಗೆ ಆಗುತ್ತೆ ಕಣೆ. ನಿನ್ನ ಗಣಿ ದೇವ್ರಾಣಗೂ ತಿವ್ದು ಬಿಡ ನಮ್ಮಂಗೆ ಆಗುತ್ತೆ. ನನಗೆ ಏನು ತಾಂಡ ಹಂಗೇನೆ ದೇವ್ರಾಣಗೂ ನನಗೆ ನೀವು ಬತ್ತಿರೋ ಕೋಪಕ್ಕೆ ಸುಮ್ಮನಿರಕ್ಕೆ ಏನು ಕಳ್ಕೊಂತೀಯ ನೀನು? ಸುಮ್ಮನಿರಕ್ಕೆ ಏನು ಕಳ್ಕೊಂತೀಯ? ಅಲ್ಲ, ಈ ಅಪ್ಪ ನೋಡ್ತೀವಿ ಅದ ತಗಿ. ನೀನು ಅದೇ ಕಂತೀವಿ ಅವಳು ಕಟ್ಕೊಂಡು. ಮತ್ತೆ ಯಾಕೆ ಬರೋದು ಅವಳ ಮನೆಯಕ್ಕೆ? ಬರ್ಕೊಡ್ದು. ನಾನು ಹಂಗೆ ಮಾತಾಡಿಸ್ತೀನಿ ಅವಳನ್ನ. ನಮ್ಮನ್ನ ಹೆಂಗೆ ಇದು ಮಾಡಿದ್ಲಲ್ಲ ಎಲ್ಲದಕ್ಕೂ. ಮದುವೆ ಕೆಲಸ ಕಾರ್ಯಗಳಾಗ ಎಲ್ಲ ಮಕ್ಕಳು ಸೊಸೆಯರು ಬೇಕು. ಹೊಲ ಮನೆ ಮಕ್ಕಳು ಸೊಸೆಯರು ಇಲ್ಲ. ಯಾರ್ಗ ಮೂರನೇರ್ಗೆ ಯಾರ್ಗ ಬಂದು ಅಲ್ಲಿ ಅನ್ಕ ಕರ್ಕೊಂಬಂದು ಮೂರನೇನ್ಗೆ ಇವಾಗ ಇದು ಮಾಡ್ತಿರೋದು. ಸುಮ್ಮನಿರು ಮಾತಾಡಬೇಡ. ನೀವು ಮಾತಾಡಿದ್ರೆ ನನಗೆ ಮೈ ಎಲ್ಲ ಉರಿತೈತೆ. ಮಾತಾಡಬೇಡ ಅಂತ ಹೇಳೋದು. ಮಾತು ಮುಂದುವರಿಸ್ಬೇಡ, ಮಾತು ಸುಮ್ಮನಾಗು. ಮಾತು ಮುಂದುವರಿಸ್ಬೇಡ ಅಂತ ಹೇಳೋದು. ಮಾತು ಮುಂದುವರಿಸ್ತೀಯ ನೀನು. ನನಗೆ ಗೊತ್ತಿರೋ ಕೋಪಕ್ಕೆ ನಿನ್ನ ಈ ಹಂಗೆ ನೋಡೋ. ನನಗೆ ಹಂಗೇನೆ ಹೆಂಗೆ ಸಿಟ್ಟು ಬರುತ್ತೆ ಅಂದರೆ ಹಂಗೆ ಸಿಟ್ಟು ಬರುತ್ತೆ. ನನ್ಗೆ ಯಾಕೆ ಮುಷ್ಟಿಗೆ ತಿವಿತೀಯ ನೀನು? ನಿನ್ಗೆ ಆ ಥರ ಹೇಳಕ್ಕಿಲ್ಲ. ಮತ್ತೆ ಯಾಕೆ ಬರೋದು? ಮತ್ತೆ ಅವಳ ಮನೆಯಕ್ಕೆ ಬರ್ಕೊಡ್ದು. ನಾನು ಅವಳು ಬಂದಂಗೆಲ್ಲ ಅಂತೀನಿ. ನೀನು ಮುಷ್ಟಿ ತಿವಿತೀಯ? ಮುಷ್ಟಿ ತಿವಿಯಕ್ಕೆ ಬರ್ತೀಯ? ನಮ್ಮ ಹುಡುಗರು ಬರಲಿ ತಾಡಿ. ನಮ್ಮ ಹುಡುಗರಿಗೆ ಹೇಳ್ತೀನಿ. ಮುಚ್ಚು ಅಂತ ಹೇಳ್ತಾ ಇರೋದು. ಮುಚ್ಚು, ಬಾಯಿ ಮುಚ್ಚು. ಮಾತಾಡಬೇಡ, ಮಾತು ಮುಂದುವರಿಸ್ಬೇಡ.
ಮಾತು ಮುಂದುವರಿಸ್ಬೇಡ ನೀನು. ಸುಮ್ಕಿರುವ ಮಾತ ಆ ಅತ್ತೆ ಬುದ್ಧಿ ಅಷ್ಟೇನಿ, ಅದೆಷ್ಟೇ ಹೇಳಿದ್ರು ಆ ಬುದ್ಧಿನೇ ಬಿಡಲ್ಲ. ಆ ಶಾಂತಂಟಿ ಏನು ಮಾಡೈತೋ ಏನೋ. ಶಾಂತಂಟಿ ಕಂಡ್ರೆ ಅಷ್ಟೊಂದು ಇದು ಮಿಕ್ಕಿರ್ತವ್ರಿಗೆಲ್ಲ ಗನ್ವ ಇರುತ್ತೆ. ಆ ರೀತಿ ಗನ್ವಾಗ ಅಂತ ಕೆಲಸ ಮಾಡಿದಾಳೆ ಅಂತವ್ಳು ಬಿಡೋ ಮತ್ತ ಏನು ಮಾಡೋಕ್ಕಾಗುತ್ತೆ ಬುತ್ತಿ. ಏಟೇ ಆಗಲಿ ತಂಗಿ ಮಗಳಲ್ಲ, ಅಕ್ಕಿ ಒಳಕಕ್ಕೇನು ಮುಚ್ಚಿ ಆ ಶಾಂತಂಟಿ ಏನು ಮಾಡೈತಪ್ಪ. ಶಾಂತಂಟಿ ಮೇಲೆ ಏನು ಹಂಗೇನು ಯಾವಾಗಲೂ ಸಿಡಿ ಅಂತಿರುತ್ತೆ ಪಾಪ. ಯಾಕನಾಗಲಿ ಅಯ್ಯ ಎಂಬುತ್ತಿ ನಮ್ಮ ಅತ್ತೆ ಬುದ್ಧಿನೇ ಸರಿ ಇಲ್ಲ. ಅವಳೇ ಅತ್ತೆ ಆಗಲಿ ಬಿಡೆ ತಾಯಿ. ನನ್ನ ಬುದ್ಧಿ ಸರಿ ಇಲ್ಲ ಅಂತೆ, ಸರಿ ಇಲ್ಲ. ಓಹೋ ಯಾಕೆ ಮತ್ತೆ ಬರೋದು ಅವಳ ನಮ್ಮ ಮನೆಯಾಕೆ, ಯಾಕೆ ಬರ್ತಾಳೆ ಅಂತ. ನಾನು ನೋಡ್ತಾನೆ ಇದ್ನ ಅದನ್ನು ಕೊಡೋದು ತಾಕಂಬೋದು ತಗೊಂಡೋಗೋದು. ಅಯ್ಯೋ ಮಾತಾಡಿಸ್ತಿಲ್ದಾರ ಮನೆಯಾಕೆ ಬಂದು ಇವೆಲ್ಲ ಮಾಡಬಾರ್ದಮ್ಮ. ಮಾತಾಡ್ಸಲ್ಲ ಅಂದಮೇಲೆ ನಾವಲ್ಲಿ ಮಾತಾಡ್ಸಲ್ಲ ಅಂದಮೇಲೆ ಹೆಜ್ಜೆ ಇಕ್ಕಿಲ್ಲ. ಅವ್ರ ಮನೆ ಬಾಕ್ಲಕ್ಕೆ ಹೆಜ್ಜೆ ಇಕ್ಕಿಲ್ಲ ನಾನು. ಮುಚ್ಚು ಅಂತ ಹೇಳ್ತಾ ಇರೋದು, ಬಾಯಿ ಮುಚ್ಚು ಅಂತ. ಹೋಗು ನೀನು ಯಾಕಂಗೆ ಮುಷ್ಮಿಟ್ಟಿರ್ತೀಯ ತೆಗ್ಕಯ್ಯ. ಏನು ಹಂಗೆ ನಲ್ಲಡು ಮುಷ್ಮಿಟ್ಟಿರ್ತೀವಿ ಅದ ತೆಗಿ ನಿಂದೆ ಒಂದು ಕಾತಿಯಪ್ಪ. ಹಂಗಾರೆ ಯಾಕೆ ಮಾತಾಡೋಕ್ಕಿಲ್ಲ ಮನೆಯಾಗಿದ್ದ ಮೇಲೆ. ಮುಷ್ಮಿಟ್ಟಿರ್ತೀವಿ ಅದು ನೋಡು ಹಂಗೆ ಅಲ್ಲಿ ಕಳ್ಕೊಂಡು ಹೊಲ್ಗಿಲ್ ಮುರ್ದಾವು. ಸುಮಾರಕ್ಕೆ ಕಡಿ ಸುಮಾರು ಕಲ್ಕಡಿ. ಏಯ್ ಮುಚ್ಚು ಸುಮ್ಕಿರ್ಮಮ್ಮ ಯಾಕೆ ಟೆನ್ಷನ್ ತಗೊಂಡು ಹಂಗೆ ಅಲ್ಲಿ ಕಡಿತೀಯ, ಸುಮ್ಮನಿರ್ಮಮ್ಮ ಅತ್ತ. ಅಲ್ಲ ನೋಡಮ್ಮ ಮಾತಾಡೋದ. ಯಾವುದಾದ್ರೂ ಒಂದು ರಗಳೆ ತಕೊಂಡು ಕುಕ್ಕಂತಾಳೆ, ಗೊತ್ತಾಗಲ್ವಿ ಒಂದು ಸ್ವಲ್ಪ ನಾನು ಒಂದಿಷ್ಟನ ಗೊತ್ತಾಗಂಗಿದ್ದು ಹಿಂಗೆ ಮಾತಾಡಾಳೆ ಬಿಡು. ನಾನಂತೂ ಮಾತಾಡ್ಸಲ್ಲ, ಅವರನ್ನ ಸೆನಕ ಇದ್ದಾರಲ್ಲ, ಸೆನಕಿರ್ಲಿ ಎಂಬುದು ಒಂದು ಸ್ವಲ್ಪ ನಾನು ಬೇಡವೆ ಮನಸ್ಸಿನಾಗೆ. ಅವತ್ತೆ ಬುದ್ಧಿನಿ ಅಷ್ಟು ಬಾರ್ಮಮ್ಮ, ಯಾತು ಮಾತಾಡಕ್ಕೆ ಹೋಗ್ಬೇಡ ಅವತ್ತೆ ತಾಗಿ. ಹೋಗು ನಿನ್ನ ಮುದ್ದಿನ ಮಗಳು ರೀತನ್ನ ಎಲ್ಲ ಹಿಡ್ಕೊಂಡು ಹೊಡಿತಾ ಇದ್ದಾರೆ. ಹೋಗಿ ಹೋಗು ನಿಮ್ಮ ತಂಗಿ ಮಗಳನ್ನ. ಹಂಗೆ ಅನ್ಬೇಡ ಕಣಿ, ನಮ್ಮ ತಂಗಿ ಮಗಳು ಅಂತ ನಮ್ಮ ತಂಗಿ ಮಗಳನ್ನೇ ಮತ್ತೆ ಹೆಂಗಂತೀಯ ನೋಡು. ತಂಗಿ ಮಗಳು ಅಂತ ಆಗ್ಲಲ್ಲನ ಮತ್ತೆ ನಿಮ್ಮ ತಂಗಿ ಮಗಳು ಅಂತಲೇನಿ ಏನಂಬದು. ತಂಗಿ ಮಗಳು ಅಂತಲೇ ಮತ್ತೆ ಅಂಬದು. ಈ ಅಮ್ಮ ಕೈಕೊಂಡು ಬರ್ತಾರೋ ಏನೋ ನಮ್ಮ ಮನೆ ಬಾಕ್ಲಕ್ಕೆ. ಯಾಕೆ ಕಯ್ಯೋ ಯಾರನ್ನ ಬೈಕೆಂತೀಯ? ಆಗವಳು ನಮ್ಮ ಶಾಂತಿ. ನಾವು ಮಾತಾಡ್ಸೋದೇ ಇಲ್ಲ ಕಣೆ ಬಗ್ಗೆಮ್ಮ. ನಮ್ಮ ಮನೆ ಬಾಕ್ಲಕ್ಕೆ ಆಗ್ಲಲ್ಲ ಗೊತ್ತಾಳಿ ಬಿಡತ್ತ ಅವರೆಲ್ಲ ಮಾತಾಡಿಸ್ತಾರಲ್ಲ, ಅದಕ್ಕೆ ಹೋಗ್ತಾ ಇರುತ್ತೆ. ಇಲ್ಲ ಕಣೆ, ನನಗೆ ಮೊದಲು ಒಂಥರ ಅವಳು ಕಂಡ್ರೆ ಅಷ್ಟೊಂದು ಸಿಟ್ಟು ಗೊತ್ತಿರಲಿಲ್ಲ. ಅದು ಯಾವಾಗ ಅವ್ನು ಕರ್ಕೊಂಡ್ಬಂದು ಮನೆಗೆ ಇಕ್ಕೊಂಡವಳ ಆವಾಗಿಂದ ಸಿಟ್ಟು ಬರುತ್ತೆ. ಆಗ ಎಲ್ಲಿಲ್ದಾನ ನಾವು ನಮ್ಮ ಮನೆ ಅಳಿ ಅಂತ ಹೇಳಿ ಕರ್ಕೊಂಬಂದವಳಲ್ಲ, ಅದಕ್ಕೆ ಸಿಟ್ಟು ಬರುತ್ತೆ ಕಣೆ ಅವಳು ನೋಡಿರಿ ನನಗೆ. ಬಿಡತ್ತ ಸೆನಕೈದಾರಂತವ್ರೆಲ್ಲನ. ಹಾಲೇನೆ ಪ್ರೆಗ್ನೆಂಟ್ ಅಂತ ಅವಳು. ಏನಾನ ಆಗಲಿ ತಾಯಿ, ಅವ್ರ ಮನೆ ಸುದ್ದಿನೇ ಬೇಡ ನನಗೆ. ನಾನು ಯೋಟ್ ಆಸೆ ಇಕ್ಕೊಂಡಿದ್ದೆ ಕಣೆ, ನಮ್ಮ ಹುಡುಗರಿಗೆಲ್ಲ ಕೊಡ್ತಾರೆ, ನಮ್ಮ ಹುಡುಗರನ್ನೆಲ್ಲ ನೋಡ್ಕೊಂತಾರೆ ಬಿಡು, ನಮ್ಮ ಹುಡುಗರೇ ಎಲ್ಲ ನೋಡ್ಕೊಂಬೋದು ಅಂತ ಅಂದ್ಕೊಂಡಿದ್ದೆ ನಾನು. ಹಿಂಗೆಲ್ಲ ಆಗೈತೆ ಅಂದರೆ ನನಗಂತೂ ನೋಡಕ್ಕೆ ಸರ್ ಬರಲ್ಲ ಕಣೆ. ಏನಾನ ಹಾಳಾಗೋಗ್ಲೇಳು. ಯಾವ ಹೆಣ್ಮಕ್ಳನ್ನು ಯಾರನ್ನೂ ನೋಡಲ್ಲ. ನಮ್ಮ ಮಕ್ಕಳು ನೋಡಿ ಎಂಥ ಸೆನಕ್ಕೆ ನೋಡ್ಕೊಂಡ್ರು ನಮ್ಮನ್ನ ಬಗ್ಗೆಮ್ಮ. ಎಂಥ ಸೆನಕ್ಕೆ ದೊಡ್ಡ ಆಸ್ಪತ್ರೆ ಕರ್ಕೊಂಡೋಗಿ ನನಗೆ ಹೆಂಗೆ ಕಾಯಿಲೆ ವಾಸಿ ಮಾಡಿರು, ಯಾರು ನೋಡಲ್ಲ. ಅಷ್ಟೇನಿ. ಇವತ್ತು ಏನಾನ ಒಂದು ಆದ್ರೆ ನಮ್ಮ ಹುಡುಗರು ಮುಂದಿದ್ದು ನೋಡ್ತಾರೆ. ನೋಡಾರು ಸುಮ್ಮನೆ ಹೆಣ್ಮಕ್ಳನ್ನ ಕಳಿಸ್ರಪ್ಪ ಅಂತ ಬಡ್ಕೊಂಡ್ರೆ ಇಲ್ಲ ಅವ್ನ ತಾಯೋಳಿ ನನ್ನ ಮಾತು ಕೇಳಲೇ ಇಲ್ಲ, ಮತ್ತು ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ಯಾಕಮ್ಮ ನಮ್ಮ ಮನೆಗೆ ಬರಬೇಕು? ನಾವು ಹೇಳಿದ್ ಕೇಳಲಿಲ್ಲ, ನಮ್ಮ ಮಾತಾಡ್ಸಲ್ಲ ಅಂದಮೇಲೆ ಯಾಕಮ್ಮ ಬರಬೇಕು? ನಾನು ಯಾರು ನೋಡೇನು ನನಗೆ ಈ ಶಾಂತಮ್ಮನ ನೋಡೋಕ್ಕಾಗಲ್ಲ. ಈ ಶಾಂತಿನ ನೋಡೋಕ್ಕಾಗಲ್ಲ. ನಮ್ಮ ಮನೆಗೆ ಯಾಕೆ ಬರೋದು ಅವಳು ಅಂತ ನಾನು ಮಾತಾಡ್ಸಲ್ಲ. ನೀವೇನ ಅಂದರೆ ನಾನಂತೂ ಶಾಂತಮ್ಮನ ನೋಡಲ್ಲ. ನಾನು ಬೋಲ್ ಆಸೆ ಇಕ್ಕೊಂಡಿದ್ದೆ, ಅದೇನಾನ ಆಗೋಯ್ತು. ಅದಕ್ಕೆ ನಾನು ಏನಂದ್ರೂ ನಾನು ಅವಳು ನೋಡಲ್ಲ. ಅದಕ್ಕೆ ನಮ್ಮ ಮನೆಗೆ ಯಾಕೆ ಬರೋದು ಅವಳು? ಸೆಲಕ್ಕೂಲ್ ಇಲ್ದಾಳೆ ನಮ್ಮ ಮನೆಗೆ ಬರ್ತಾಳೆ, ನಾನು ಮಾತಾಡ್ಸಲ್ಲ ಅಂದಮೇಲೆ. ನೋಡ್ತಾ ಇರ್ರಿ, ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.